ಎಲ್ಲರಿಗೂ ನಮಸ್ತೆ. ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ನಾನು ನಿಮ್ಮ ತೀರ್ಥಶಿವು. ನಾನೇ ಬರೆದು ವಾಚಿಸುತ್ತಿರುವ ನನ್ನ ಹಿತವಾದ ಸಿಹಿಜ್ವಾಲೆ ಕಥೆಯ ಮುಂದುವರೆದ ಭಾಗವಿದು. ಕತೆ ಕೇಳೋಕೆ ಮೊದಲು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ. ಹಾಗೆ ಕತೆಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ಬನ್ನಿ ಕತೆ ಕಡೆ ಹೋಗೋಣ. ನೇರವಾಗಿ ಐಕ್ಯಳ ಹತ್ತಿರಕ್ಕೆ ಬಂದ ಮೀಡಿಯಾ ದಂಡು, ಮೇಡಮ್, ನಮ್ಮನ್ನೆಲ್ಲ ಇಲ್ಲಿಗೆ ಬರೋಕ್ಕೆ ಹೇಳಿದ್ರಲ್ಲ, ಏನು ವಿಚಾರ? ಯಾವುದಾದರೂ ಗುಡ್ ನ್ಯೂಸ್ ಕೊಡ್ತಾ ಇದ್ದೀರಾ? ನೀವು ಮತ್ತು ಶೌರ್ಯ ಸರ್ ಮತ್ತೆ ಒಂದಾಗ್ತಾ ಇದ್ದೀರಾ ಎಂದೆಲ್ಲ ಕೇಳುವಾಗ, ಇಲ್ಲ, ಇವತ್ತು ನಿಮ್ಮ ಶೌರ್ಯ ಸರ್ ಅವರ ಹುಡುಗಿಯ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ತಾ ಇದ್ದಾರೆ, ಅವರಿಗೆ ವಿಶ್ ಮಾಡಿ ಎಂದು ನಗುತ್ತಲೇ ನುಡಿದ ಐಕ್ಯ ತನ್ನ ಬಳಿ ಬಂದ ಸಾಮ್ರಾಟ್ ಚಾಚಿದ ಕೈಗೆ ತನ್ನ ಕೈ ಸೇರಿಸಿ ಅವನ ಮುಖವನ್ನು ನೋಡಿ ನಗುತ್ತಾ ಮತ್ತೆ ಮೀಡಿಯಾ ಕಡೆ ತಿರುಗಿ, ನಾನು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ ಅಂತ ಅನೌನ್ಸ್ ಮಾಡೋಕ್ಕೆ ನಿಮ್ಮನ್ನೆಲ್ಲ ಕರೆದಿದ್ದು. ನಾನು ಮತ್ತು ಸಾಮ್ರಾಟ್ ಹೀರೋ ಹೀರೋಯಿನ್ ಆಗಿ ಹೊಸ ಸಿನಿಮಾದಲ್ಲಿ ನಟಿಸುತ್ತಿದ್ದೇವೆ ಎನ್ನುತ್ತಾಳೆ. ವಾಟ್? ಇದು ಎಲ್ಲರ ಬಾಯಿಂದ ಬಂದ ದೊಡ್ಡ ಉದ್ಗಾರ. ಐಕ್ಯ ಮತ್ತು ಸಾಮ್ರಾಟ್ ನಗುತ್ತಾ ನಿಂತಿದ್ದರೆ ಮೀಡಿಯಾ ಜೊತೆಗೆ ಶೌರ್ಯ ಕೂಡ ಅಚ್ಚರಿಯಿಂದ ಹೊರಗೆ ಬರಲು ಕೆಲ ನಿಮಿಷಗಳನ್ನೇ ತೆಗೆದುಕೊಳ್ಳುತ್ತಾನೆ. ಎಲ್ಲರಿಗೂ ಶಾಕ್ ಆಯ್ತಾ? ಶಾಕ್ ಆಗಲಿ ಅಂತಲೇ ತಾನೇ ಇಲ್ಲಿಯವರೆಗೂ ನಿಮ್ಮನ್ನೆಲ್ಲ ಕರೆಸಿ ಈ ವಿಚಾರ ಹೇಳಿದ್ದು ಎನ್ನುವ ಹೆಣ್ಣು ತನ್ನ ಮತ್ತೊಂದು ಪಕ್ಕದಲ್ಲಿ ನಿಂತಿದ್ದ ಶೌರ್ಯನ ನೋಡಲು ಅವನು ಎಡಮುಷ್ಟಿಯನ್ನು ಬಿಗಿಯುತ್ತಿದ್ದ. ಅದಾಗಲೇ ಅವನ ಮುಖದ ಜೊತೆಗೆ ಕಿವಿಗಳು ಕೂಡ ಕೆಂಪಾಗಿ ಹೋಗಿತ್ತು. ದವಡೆ ಬಿಗಿಯುತ್ತಲೇ ಅವಳ ತೋಳನ್ನು ಹಿಡಿದ ಶೌರ್ಯ, ವಾಟ್ ನಾನ್ಸೆನ್ಸ್ ಎನ್ನುವ ಹೊತ್ತಿಗೆ ಬಿರುಸಾಗಿ ಅವನಿಂದ ತನ್ನ ಕೈ ಬಿಡಿಸಿಕೊಂಡ ಐಕ್ಯ ಮುಖದ ಮೇಲೆ ನಗುವನ್ನು ಇಟ್ಟುಕೊಂಡೇ, ಇವತ್ತು ಬಹಳ ಒಳ್ಳೆಯ ದಿನವಂತೆ, ಅದಕ್ಕೆ ನಿಮ್ಮ ಶೌರ್ಯ ಸರ್ ಎಂಗೇಜ್ಮೆಂಟ್ ಮಾಡಿಕೊಳ್ತಾ ಇದ್ದಾರೆ, ನಮ್ಮ ಸಿನಿಮಾ ಮುಹೂರ್ತ ಕೂಡ ಇವತ್ತೇ ಇದೆ ಎನ್ನಲು ಅವಳ ಅತೀ ಸನಿಹ ಬಂದ ಶೌರ್ಯ, ಮೊದಲು ಅವನ ಕೈ ಬಿಟ್ಟು ಮಾತಾಡು ಹೆಂಡ್ತಿ ಎಂದು ಅವಳಿಗೆ ಮಾತ್ರವೇ ಕೇಳುವಂತೆ ಹೇಳುತ್ತಾನೆ. ಆದರೆ ಅವನ ಮಾತನ್ನು ಅವಳು ಕೇಳೋಕೆ ಸಾಧ್ಯವೇ? ಅವನು ಬೆಂಕಿಯಾದರೆ ಇವಳು? ಇದುವರೆಗೂ ಸಾಮ್ರಾಟ್ನ ಕೈ ಹಿಡಿದಿದ್ದ ಐಕ್ಯ ಈಗ ಅವನ ತೋಳಿಗೆ ತೋಳು ಬೆಸೆದು ನಿಲ್ಲುತ್ತಾಳೆ. ಮತ್ತೆ ಶೌರ್ಯ ಮಾತನಾಡುವ ಮುನ್ನವೇ, ಮ್ಯಾಮ್, ಇದ್ದಕ್ಕಿದ್ದಂತೆ ಈ ತೀರ್ಮಾನ ಯಾಕೆ ಅಂತ ಕೇಳಬಹುದಾ? ಅಂದರೆ ಮೊದಲ ಸಿನಿಮಾ ರಿಲೀಸ್ ಆಗುವ ಮೊದಲೇ ನೀವು ಇನ್ನು ಮುಂದೆ ಯಾವುದೇ ಸಿನಿಮಾಗಳಲ್ಲಿ ಅಭಿನಯಿಸುವುದಿಲ್ಲ ಅಂತ ಹೇಳಿದ್ರಿ. ಮೊದಲ ಸಿನಿಮಾ ಸೂಪರ್ ಹಿಟ್ ಆದ ನಂತರವೂ ನೀವು ಮತ್ತೆ ಸಿನಿಮಾ ಕಡೆ ಮುಖ ಮಾಡುವುದಿಲ್ಲ ಅಂತಲೇ ದೃಢವಾಗಿ ಹೇಳಿದ್ರಿ. ನಿಮ್ಮಿಬ್ಬರ ಡೈವರ್ಸ್ ಅನೌನ್ಸ್ ಆದಾಗ ಕೂಡ ಅದನ್ನೇ ಹೇಳಿದ್ದು ನೀವು. ಆದರೆ ಈಗ ಇದ್ದಕ್ಕಿದ್ದಂತೆ ಮತ್ತೆ ಸಿನಿಮಾ ಫೀಲ್ಡ್ಗೆ ಬರಲು ಏನಾದರೂ ಕಾರಣ ಇದೆಯಾ ಮ್ಯಾಮ್ ಎಂದು ಮೀಡಿಯಾದವರು ಪ್ರಶ್ನಿಸಿದಾಗ, ಖಂಡಿತವಾಗಿಯೂ ಕಾರಣವಿದೆ. ಆ ಕಾರಣವೇ ನನ್ನ ಅಭಿಮಾನಿಗಳು ಎಂದ ಐಕ್ಯ ನೇರವಾಗಿ ಶೌರ್ಯನ ಕಡೆ ನೋಡುತ್ತಾಳೆ. ಅವನ ಕೋಪದ ಜ್ವಾಲಾಮುಖಿ ಅದಾಗಲೇ 100ರ ಗಡಿ ದಾಟಿತ್ತು. ಯಾವಾಗ ಸ್ಫೋಟಗೊಳ್ಳುವುದು ಎನ್ನುವುದು ಅವನಿಗೆ ಮಾತ್ರವೇ ಗೊತ್ತಿತ್ತು. ಆದರೂ ಮೀಡಿಯಾ ಮುಂದೆ ಅವನು ತನ್ನೆಲ್ಲ ಭಾವನೆಗಳನ್ನು ಕಟ್ಟಿಡಲೇಬೇಕಿತ್ತು. ಅಂದರೆ ನನ್ನ ಮೊದಲ ಸಿನಿಮಾದ ನಂತರ ನಾನು ಎಲ್ಲಿಗೆ ಹೋದರೂ ಬಂದರೂ ಪ್ರತಿಯೊಬ್ಬರು ನನ್ನನ್ನು ಕೇಳುತ್ತಿದ್ದದ್ದು ಒಂದೇ ಮಾತು, ಮುಂದಿನ ಸಿನಿಮಾ ಯಾವಾಗ ಅಂತ. ಇನ್ನು ಕೆಲವರು, ಮೇಡಮ್, ನೀವು ಸಿನಿಮಾ ಫೀಲ್ಡನ್ನು ಬಿಡಬಾರ್ದಿತ್ತು, ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀರಾ, ನಮಗೋಸ್ಕರ ಮತ್ತೆ ಸಿನಿಮಾಗೆ ಬನ್ನಿ, ಮತ್ತೆ ಆ್ಯಕ್ಟಿಂಗ್ ಮಾಡಿ ಮೇಡಮ್ ಎಂದು ರಿಕ್ವೆಸ್ಟ್ ಮಾಡುತ್ತಿದ್ದರು. ಹಾಗಾಗಿ ಅವರೆಲ್ಲರ ಒತ್ತಾಯಕ್ಕೆ ಮಣಿದು ನಾನು ಮತ್ತೆ ಸಿನಿಮಾ ಫೀಲ್ಡ್ಗೆ ಬರ್ತಾ ಇದ್ದೀನಿ. ನೋಡೋಣ, ಅಭಿಮಾನಿಗಳು ಎಷ್ಟು ದಿನ ಕೈ ಹಿಡಿದು ನಡೆಸುತ್ತಾರೋ ಅಷ್ಟು ದಿನ ಅಭಿನಯಿಸುವುದು, ಆಮೇಲೆ ಇದ್ದೇ ಇದೆಯಲ್ಲ ಎಂದು ಮುದ್ದಾಗಿ ನಗುತ್ತಾ ಸಾಮ್ರಾಟ್ ಕಡೆ ನೋಡುತ್ತಾಳೆ ಐಕ್ಯ. ಆ ಎಷ್ಟೋ ಅಭಿಮಾನಿಗಳಲ್ಲಿ ನಾನು ಕೂಡ ಒಬ್ಬ ಎಂದು ಮಾತನ್ನಾರಂಭಿಸುವ ಸಾಮ್ರಾಟ್ನ ತೋಳಿಗೆ ಪುಟ್ಟ ಪೆಟ್ಟು ಕೊಡುವ ಐಕ್ಯ, ಹಾಗೆಲ್ಲ ಹೇಳಬೇಡಿ ಸಾಮ್ರಾಟ್ ಸರ್, ನೀವು ದೊಡ್ಡ ಸೂಪರ್ ಸ್ಟಾರ್, ನಾನು ಚಿತ್ರರಂಗಕ್ಕೆ ಈಗಷ್ಟೇ ಪಾದಾರ್ಪಣೆ ಮಾಡುತ್ತಿರುವ ಪುಟ್ಟ ನಟಿ, ನೀವು ನನ್ನ ಅಭಿಮಾನಿ ಅಂತ ಹೇಳಿದರೆ ನನಗೆ ಮುಜುಗರವಾಗುತ್ತದೆ ಅಷ್ಟೇ ಎಂದರೆ, ನೋ ಐಕ್ಯ, ನೀನು ನಿಜವಾದ ಸೂಪರ್ ಸ್ಟಾರ್, ಮೊದಲ ಸಿನಿಮಾದಲ್ಲೇ ಲೇಡಿ ಸೂಪರ್ ಸ್ಟಾರ್ ಎನ್ನುವ ಪಟ್ಟ ಕೊಟ್ಟಿದ್ದಾರೆ ಅಭಿಮಾನಿಗಳು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ನೀನು ನನ್ನನ್ನು ಸರ್ ಅಂತೆಲ್ಲ ಕರಿಬೇಡ, ಕೇಳೋಕ್ಕೆ ಹಿಂಸೆ ಅನಿಸುತ್ತೆ. ಐ ವಾಂಟ್ ಯುವರ್ ಫ್ರೆಂಡ್ಶಿಪ್ ಯಾರ್. ನಮ್ಮಿಬ್ಬರ ನಡುವೆ ಫ್ರೆಂಡ್ಶಿಪ್ ಇರಲಿ ಅಂತ ನಾನು ಈಗಾಗಲೇ ನಿನ್ನೆದುರು ಸ್ನೇಹ ಹಸ್ತ ಚಾಚಿಲ್ವಾ? ಹಾಗಾಗಿ ಕಾಲ್ ಮಿ ಸಾಮ್ರಾಟ್ ಎನ್ನುವ ಸಾಮ್ರಾಟ್ಗೆ ಆದರೂ ಸ್ವಲ್ಪ ಕಷ್ಟವಾಗುತ್ತೆ. ಅಷ್ಟು ದೊಡ್ಡ ಸೂಪರ್ ಸ್ಟಾರನ್ನು ಏಕವಚನದಲ್ಲೆಲ್ಲ ಕರೆಯೋದು ಕಷ್ಟ. ಹಾಗಾಗಿ ನಾನು ಸ್ವಲ್ಪ ದಿನ ಬಹುವಚನವನ್ನೇ ಯೂಸ್ ಮಾಡ್ತೀನಿ, ಓಕೆನಾ ಎನ್ನುತ್ತಾಳೆ ಐಕ್ಯ. ಒಟ್ಟಿನಲ್ಲಿ ಮೀಡಿಯಾ ಮುಂದಿದ್ದರೂ ಶೌರ್ಯ ಪಕ್ಕದಲ್ಲೇ ಇದ್ದರೂ ಐಕ್ಯ ಮತ್ತು ಸಾಮ್ರಾಟ್ ಇಬ್ಬರು ಮಾತ್ರವೇ ಮಾತನಾಡುತ್ತಿದ್ದರು. ಈಗ ಅದನ್ನು ಕಂಡ ಶೌರ್ಯ,
ಹಾಗಾದರೆ ನಿಮಗೆ ಈ ಸಿನಿಮಾ ಅವಕಾಶ ಬಂದಿದ್ದು ಸಾಮ್ರಾಟ್ ಸರ್ ಮೂಲಕವೇ ಇರಬೇಕು ಎಂದು ಪ್ರಶ್ನಿಸಿದ ಮೀಡಿಯಾದವರಿಗೆ ಐಕ್ಯ ಉತ್ತರಿಸುವ ಮುನ್ನವೇ, ಖಂಡಿತವಾಗಿಯೂ ನಾನೇ ಇವರನ್ನು ಅಪ್ರೋಚ್ ಮಾಡಿದ್ದು. ಇವರ ಮೊದಲ ಸಿನಿಮಾದ ಮೊದಲ ಹಾಡು, ಇವರ ಮೊದಲ ಲುಕ್ ರಿಲೀಸ್ ಆದಾಗಲೇ ನಾನಿವರನ್ನು ಕಾಂಟ್ಯಾಕ್ಟ್ ಮಾಡಿದೆ. ನನ್ನ ಸಿನಿಮಾಗೆ ನಾಯಕಿಯಾಗಿ ಅಂತ ರಿಕ್ವೆಸ್ಟ್ ಕೂಡ ಮಾಡಿದೆ. ಆದರೆ ಇವರೇ ಒಪ್ಪಿರಲಿಲ್ಲ. ನಂತರವೂ ಪ್ಲೀಸ್ ಐಕ್ಯ, ನನ್ನೊಂದಿಗೆ ಒಂದು ಸಿನಿಮಾ ಮಾಡಿ ಅಂತ ನಾನಿವರ ಹಿಂದೆ ಅಲೆದಿದ್ದು ಕೂಡ ಇದೆ. ಮೇಡಮ್ ಕೊನೆಗೂ ದೊಡ್ಡ ಮನಸ್ಸು ಮಾಡಿ ನನ್ನ ಜೊತೆ ಅಭಿನಯಿಸಲು ಒಪ್ಪಿದ್ದಾರೆ ಎಂದ ಸಾಮ್ರಾಟ್. ಥ್ಯಾಂಕ್ ಯು ಸೋ ಮಚ್ ಐಕ್ಯ ಎಂದಾಗ ಸಣ್ಣಗೆ ನಗುವ ಐಕ್ಯ, ಸರಿ ನಾವಿನ್ನು ಹೊರಡೋದ ಸಾಮ್ರಾಟ್, ಮುಹೂರ್ತಕ್ಕೆ ಸಮಯವಾಗಬಹುದು ಎನ್ನಲು, ಮೇಡಮ್ ಲಾಸ್ಟ್ ಒಂದು ಕ್ವೆಶ್ಚನ್ ಎಂದು ತಡೆದ ಮೀಡಿಯಾದವರು, ಈಗಾಗಲೇ ಸಾಮ್ರಾಟ್ ಸರ್ಗೆ ರೊಮ್ಯಾಂಟಿಕ್ ಸ್ಟಾರ್ ಎನ್ನುವ ಹೆಸರಿದೆ. ಅವರು ಕೂಡ ರೊಮ್ಯಾಂಟಿಕ್ ಸ್ಟಾರ್ ಆಗಿಯೇ ಇಮೇಜನ್ನು ಉಳಿಸಿಕೊಂಡಿದ್ದಾರೆ. ಅವರ ಅಭಿಮಾನಿಗಳು ಕೂಡ ಅವರನ್ನು ರೊಮ್ಯಾಂಟಿಕ್ ಹೀರೋ ಆಗಿಯೇ ನೋಡೋಕೆ ಇಷ್ಟಪಡ್ತಾರೆ. ನಿಮಗೆ ಅದೆಲ್ಲ ಓಕೆನಾ? ಯಾಕಂದರೆ ಮೊದಲ ಸಿನಿಮಾದಲ್ಲಿ ನಿಮ್ಮನ್ನು ಇಷ್ಟಪಡುವ ಇಬ್ಬರು ಹೀರೋಗಳಿದ್ದರೂ ನೀವು ಹೀರೋಗಳ ಜೊತೆಯಲ್ಲಿ ರೊಮ್ಯಾನ್ಸ್ ಮಾಡಲೇ ಇಲ್ಲ. ಅದಕ್ಕಾಗಿ ಕೇಳ್ತಾ ಇದ್ದೀವಿ. ಬಹುಶಃ ಆ ಸಿನಿಮಾ ಮಾಡುವಾಗ ನೀವು ಮಿಸಸ್ ಶೌರ್ಯ ಆದಿತ್ಯರಾಜ್ ಆಗಿದ್ದಕ್ಕೆ ಆ ರೀತಿಯ ದೃಶ್ಯಗಳಲ್ಲಿ ಅಭಿನಯಿಸಲ್ಲ ಅಂತ ಹೇಳಿದ್ರಿ ಅನಿಸುತ್ತೆ. ಬಟ್ ಈಗ ಹೇಳಿ ಮೇಡಮ್, ಈ ಸಿನಿಮಾದಲ್ಲಿ ಏನು ಮಾಡ್ತೀರಾ ಎಂದಾಗ ಒಮ್ಮೆ ಶೌರ್ಯನನ್ನು ನೋಡಿ, ಈ ಸಿನಿಮಾದಲ್ಲೂ ನಿಮ್ಮ ರೊಮ್ಯಾಂಟಿಕ್ ಸ್ಟಾರ್ ಅವರ ಇಮೇಜನ್ನು ಉಳಿಸಿಕೊಳ್ಳುತ್ತಾರೆ. ಅವರ ಅಭಿಮಾನಿಗಳು ಅವರನ್ನು ಹೇಗೆ ನೋಡಲು ಬಯಸುತ್ತಾರೋ ಹಾಗೆ ಇರ್ತಾರೆ ಸಾಮ್ರಾಟ್ ಸರ್. ಇನ್ನು ನನ್ನ ವಿಷಯಕ್ಕೆ ಬಂದರೆ, ನಾನು ಮೊದಲ ಸಿನಿಮಾ ಮಾಡುವಾಗ ಇದ್ದ ಐಕ್ಯ ಚಂದ್ರನ್ ಎನ್ನುವ ಹೆಸರನ್ನು ಇನ್ನೂ ಚೇಂಜ್ ಮಾಡಿಲ್ಲ, ಇನ್ನು ಮುಂದೆಯೂ ಚೇಂಜ್ ಮಾಡಲ್ಲ. ಹೊಸ ಲೈಫ್ ಪಾರ್ಟ್ನರ್ ಬಂದರೂ ನನ್ನ ತಂದೆಯ ಹೆಸರು ಇದ್ದೇ ಇರುತ್ತೆ. ಮತ್ತು ನಾನೀಗ ಸಿನಿಮಾದ ನಾಯಕಿಯ ಪಾತ್ರವನ್ನು ಒಪ್ಪಿಕೊಂಡಿದ್ದೀನಿ. ನಾಯಕಿಯ ಪಾತ್ರಕ್ಕನುಗುಣವಾಗಿ ನಟಿಸುತ್ತೇನೆ. ಸಿನಿಮಾ ಮತ್ತು ಪಾತ್ರ ನನ್ನಿಂದ ಏನನ್ನು ಬಯಸುತ್ತದೆಯೋ ಅದನ್ನು ನೀಡುತ್ತೇನೆ ಎನ್ನುವ ಮೂಲಕ ಸಾಮ್ರಾಟ್ ಜೊತೆಯಲ್ಲಿ ಎಲ್ಲ ರೀತಿಯ ದೃಶ್ಯಗಳಲ್ಲೂ ಅಭಿನಯಿಸಲು ನಾನು ಸಿದ್ಧವಿದ್ದೀನಿ ಎಂದು ಪರೋಕ್ಷವಾಗಿ ಸಂದೇಶ ರವಾನಿಸಿದ್ದಳು. ಆ ಮಾತುಗಳು ನೇರವಾಗಿ ಇರಿದಿದ್ದು ಮಾತ್ರ ಶೌರ್ಯನಿಗೆ. ಈಗಲೇ ಒಂದೆರಡು ನಿಮಿಷಕ್ಕೆ ಸಾಮ್ರಾಟ್ ಮತ್ತು ಐಕ್ಯ ಕೈ ಹಿಡಿದು ನಿಂತಿದ್ದನ್ನೇ ಅವನಿಗೆ ಸಹಿಸಲಾಗಲಿಲ್ಲ. ಇನ್ನೀಗ ಐಕ್ಯ ಹೇಳಿದಂತೆ ರೊಮ್ಯಾನ್ಸ್ ಸೀನ್ ಮಾಡಿದರೆ ಇನ್ನಾದರೂ ಅವರ ಪ್ರಶ್ನೆ ಮುಗಿಯಿತು ಅಂದುಕೊಂಡ್ರೆ, ಸರ್ ಮೇಡಮ್ ಸಿನಿಮಾದ ಹೆಸರು ಹೇಳಿ, ನೀವು ಸ್ಕ್ರಿಪ್ಟ್ ಓದಿದ್ದೀರಾ ತಾನೇ, ಅಟ್ಲೀಸ್ಟ್ ಒಂದು ಡೈಲಾಗ್ ಹೇಳಿ ಎಂದ ಮೀಡಿಯಾ ಮಂದಿಯ ಮಾತಿಗೆ ತಕ್ಷಣಕ್ಕೆ ಒಪ್ಪಿಕೊಂಡ ಐಕ್ಯ, ಸಿನಿಮಾದ ಹೆಸರು ಒಲಿದ ಒಲವು ದೂರಾದ ಮೇಲೆ ಆ್ಯಂಡ್ ಅದರಲ್ಲಿ ನನಗೆ ತುಂಬ ಇಷ್ಟವಾದ ಡೈಲಾಗ್ ಒಂದಿದೆ ಎನ್ನುತ್ತಾ ಶೌರ್ಯನ ಕಡೆ ತಿರುಗಿ, ನೀನು ಬರೀ ಬೆಂಕಿಯಾದರೆ ನಾನು ಅಗ್ನಿಪರ್ವತ. ನಿಂಗೆ ಕಿಡಿ ಹಚ್ಚಿ ಸುಡುವುದು ಮಾತ್ರವೇ ಗೊತ್ತು. ಆದರೆ ನಾನು ಸುಡಲು ನಿಂತರೆ ಎಲ್ಲವನ್ನು ಆಹುತಿ ತೆಗೆದುಕೊಂಡು ಬಿಡ್ತೀನಿ. ಅದು ಪ್ರೀತಿಯಾದರೂ ಅಷ್ಟೇ, ಸಂಬಂಧವೇ ಆದರೂ ಅಷ್ಟೇ. ಕೊನೆಗೆ ಉಳಿಸುವುದು ಬೂದಿಯನ್ನು ಮಾತ್ರವೇ. ಪ್ರೀತಿಯಿಂದ ಬಂದರೆ ಪ್ರಾಣವನ್ನೇ ಕೊಡ್ತೀನಿ. ಅದೇ ದ್ವೇಷ ಅಂತ ಬಂದರೆ ಅದೇ ದ್ವೇಷದ ಜಾಲೆಯಲ್ಲಿ ನಿನ್ನನ್ನೇ ಸುಡ್ತೀನಿ ಎಂದು ರೋಷದಿಂದಲೇ ಹೇಳುತ್ತಾಳೆ. ತಕ್ಷಣ ಅವರೆಲ್ಲ ಚಪ್ಪಾಳೆ ತಟ್ಟಲು, ಓಕೆ ನಿಮ್ಮ ಪ್ರಶ್ನೆಗಳು ಮುಗಿದ್ರೆ ನಾವೀಗ ದೇವಸ್ಥಾನಕ್ಕೆ ಹೋಗಬೇಕು. ಓಕೆ ಬಾಯ್ ಗಾಯ್ಸ್ ಎನ್ನುವ ಸಾಮ್ರಾಟ್ ಮೀಡಿಯಾ ಮಂದಿಯ ಮುಂದೆಯೇ ಐಕ್ಯಳ ಕೈ ಹಿಡಿದು ಮುಂದೆ ಬರಲು ಅವರೆಲ್ಲರೂ ಒಕ್ಕೊರಲಿನಿಂದ, ಆಲ್ ದ ಬೆಸ್ಟ್ ಐಕ್ಯ ಮೇಡಮ್. ಸಾಮ್ರಾಟ್ ಸ್ಟಾರ್, ಒಬ್ಬರು ರೊಮ್ಯಾಂಟಿಕ್ ಸ್ಟಾರ್, ಮತ್ತೊಬ್ಬರು ಲೇಡಿ ಸೂಪರ್ ಸ್ಟಾರ್. ನಿಮ್ಮಿಬ್ಬರ ಕಾಂಬಿನೇಷನ್ ಸಿನಿಮಾ ಅಂದರೆ ಖಂಡಿತವಾಗಿಯೂ ಅದು ಸೂಪರ್ ಹಿಟ್ ಆಗುತ್ತೆ. ನಿಮ್ಮ ಸಿನಿಮಾದ ಮುಹೂರ್ತಕ್ಕೆ ನಾವು ಕೂಡ ಬರ್ತೀವಿ ಎನ್ನುತ್ತಾ ಅವರ ಹಿಂದೆಯೇ ಹೋಗುತ್ತಾರೆ ಮೀಡಿಯಾ ಮಂದಿ. ಸದ್ಯಕ್ಕೆ ಇದೇ ತಾನೇ ಸೆನ್ಸೇಷನ್ ಸುದ್ದಿ. ಆದರೆ ಶೌರ್ಯ ಮಾತ್ರ ನಿಂತಲ್ಲೇ ನಿಂತಿದ್ದ. 5-6 ಹೆಜ್ಜೆ ಮುಂದೆ ಬಂದ ಹೆಣ್ಣು, 1 ಸೆಕೆಂಡ್ ಸಾಮ್ರಾಟ್ ಎನ್ನುತ್ತಲೇ ಅವನಿಂದ ಕೈ ಬಿಡಿಸಿಕೊಂಡು ಶೌರ್ಯನ ಬಳಿ ಬಂದು, ಸೌಖ್ಯಾನ ಶೌರ್ಯ ಸಾರ್, ಈಗ ಹೇಗಿದೆ ಸಾರ್? ಉರಿ ತಡೆಯೋಕ್ಕೆ ಆಗ್ತಾ ಇಲ್ವಾ? ಎಷ್ಟೇ ಆಗಲಿ ನಾನು ನರ್ಸ್, ಹಾಗಾಗಿ ನಿನ್ನ ಉರಿಗೆ ನನ್ನ ಹತ್ತಿರವೇ ಮದ್ದಿದೆ ತಗೋ ಎನ್ನುತ್ತಾ ಅವನ ಕೈ ಬಿಡಿಸಿ ಅವನ ಅಂಗೈ ಮೇಲೆ ಬರ್ನಾಲ್ ಕ್ರೀಮ್ ಇಟ್ಟು, ನಿನ್ನ ಎಂಗೇಜ್ಮೆಂಟ್ ಗಿಫ್ಟ್ ನಿನ್ನ ಫೋನಲ್ಲಿದೆ, ನೋಡೋದನ್ನು ಮರಿಬೇಡ. ಇದು ಈಗಷ್ಟೇ ಆರಂಭ ಗುರು, ಇನ್ನು ಬೇಜಾನಿದೆ. ಇದುವರೆಗೂ ನನ್ನನ್ನು ನಿನ್ನ ಹತ್ರ ಕರೆಸಿಕೊಳ್ತಾ ಇದೆಯಲ್ಲ, ಇನ್ಮೇಲೆ ನೀನು ನನ್ನ ಹತ್ರ ಬರ್ತೀಯ, ಬರಬೇಕು, ಬಂದೇ ಬರ್ತೀಯ. ಆಟ ಶುರು ಮಾಡಿದ್ದು ನೀನೇ ಆದರೂ ಎಂಡ್ ಮಾಡೋಳು ನಾನು. ಐಕ್ಯ ಚಂದ್ರನ್ ಎನ್ನುವ ಹೆಣ್ಣಿನ ಬಗ್ಗೆ ನಿನಗೆ ಇನ್ನು ಮುಂದೆ ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಹ್ಯಾವ್ ಅ ಬರ್ನಿಂಗ್ ಡೇ ಸೈಕೋ ಬೇಬಿ. ಬರ್ಲಾ? ಬಾಯ್ ಮಿಸ್ಟರ್ ಹೆಕ್ಸ್ ಹಸ್ಬೆಂಡ್ ಎಂದು ನಕ್ಕು ಮತ್ತೆ ಸಾಮ್ರಾಟ್ ಜೊತೆಯಲ್ಲಿ ಹೋಗುವಾಗ ಸಾಮ್ರಾಟ್ನ ಸೆಕ್ಯೂರಿಟಿ ಹುಡುಗರು ಐಕ್ಯಳ ಸ್ಕೂಟಿಯನ್ನು ತೆಗೆದುಕೊಂಡು ಹೋಗುತ್ತಾರೆ.
ಸಾಮ್ರಾಟ್ ಡ್ರೈವ್ ಮಾಡುತ್ತಿದ್ದರೆ ಐಕ್ಯ ಮೊನ್ನೆ ಮಧ್ಯಾಹ್ನದ ಘಟನೆಯನ್ನು ನೆನೆಯುತ್ತಾಳೆ. ಅವಳು ಚಂದ್ರನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ, ಅಚ್ಚ ಅಚ್ಚ ಕಣ್ಬಿಡಿ ಅಚ್ಚ, ಮಾತಾಡಿ ಅಚ್ಚ, ಅಚ್ಚ ನಿಮ್ಗೇನಾಗುತ್ತಿದೆ ಅಂತ ಹೇಳಿ ಅಚ್ಚ, ನೋಡಿ ನಾನು ನಿಮ್ಮ ಅಚ್ಚು ಮಾತಾಡ್ತಾ ಇದ್ದೀನಿ, ಅಚ್ಚ ಪ್ಲೀಸ್ ಎಚ್ಚರ ಮಾಡ್ಕೊಳ್ಳಿ ಎಂದು ಅವಳು ಕರೆಯುತ್ತಲೇ ಇದ್ದಳು. ಚಂದ್ರನ್ ಚೂರೇ ಚೂರು ಕಣ್ಣು ತೆರೆದರೂ ಮತ್ತೆ ಕಣ್ಣು ಮುಚ್ಚಿಬಿಡುತ್ತಿದ್ದರು. ಅವಳಿಗೆ ಅದಾಗಲೇ ಅರ್ಥವಾಗಿತ್ತು, ತನ್ನ ತಂದೆಗೆ 2ನೇ ಬಾರಿ ಪಾರ್ಶ್ವವಾಯು ಹೊಡೆದಿದೆ, ಅವರ ದೇಹದ ಬಹುಪಾಲು ನಿಷ್ಕ್ರಿಯಗೊಂಡಿದೆ ಎಂದು. ಅಂದು ಶೌರ್ಯನ ತಾತನ ಮನೆಯವರೆಲ್ಲ ಬಂದಾಗ ಅವರನ್ನು ಚೆಕಪ್ಗೆ ಕರೆದುಕೊಂಡು ಹೋಗಿದ್ದಾಗ ಚಂದ್ರನ್ರವರು ಇಷ್ಟು ಕಾಲ ಬದುಕಿರುವುದೇ ಅವರ ಮನೋಸ್ಥೈರ್ಯವೋ ಅಥವಾ ಅವರನ್ನು ಅಷ್ಟು ಚೆನ್ನಾಗಿ ನೋಡಿಕೊಳ್ಳುವ ನಿನ್ನ ಪರಿಶ್ರಮವೋ ಇರಬೇಕು ಐಕ್ಯ. ಯಾಕೆಂದರೆ ದೇಹದ ಒಂದು ಪಾರ್ಶ್ವ ಪೂರ್ತಿಯಾಗಿ ಬಲ ಕಳೆದುಕೊಂಡರೂ ಅವರಿಗೆ 2ನೇ ಬಾರಿ ಪಾರ್ಶ್ವವಾಯು ಹೊಡೆದಿಲ್ಲ. ಒಟ್ಟಿನಲ್ಲಿ ಅವರನ್ನು ಉಳಿಸಿಕೊಂಡದ್ದು ನಿನ್ನ ಪರಿಶ್ರಮವೇ ಐಕ್ಯ. ಆದರೆ ಇನ್ನು ಮುಂದೆ ಕಷ್ಟವಿದೆ. ಅವರ ಅಂಗಾಂಗಗಳು ತಟಸ್ಥವಾಗುವ ಲಕ್ಷಣಗಳಿವೆ. ತಿಂಗಳಿಂದ ತಿಂಗಳಿಗೆ ಅವರ ಆರೋಗ್ಯ ಕ್ಷೀಣಿಸುತ್ತಿದೆ. ಇನ್ನೊಮ್ಮೆ ಸ್ಟ್ರೋಕ್ ಆಗುವ ಸಂಭವವಂತೂ ಇದ್ದೇ ಇದೆ. ನೀನು ಕೂಡ ನರ್ಸ್, ಹಾಗಾಗಿ ನಿನಗೂ ಇದೆಲ್ಲ ಗೊತ್ತಿದೆಯಲ್ವಾ? ಅದಕ್ಕೆ ನಿನ್ನ ಹತ್ರ ನೇರವಾಗಿ ಹೇಳ್ತಾ ಇದ್ದೀನಿ, ಮುಂದೆ ನಡೆಯಬಹುದಾದ ಘಟನೆಗಳಿಗೆ ಈಗಲೇ ಸಿದ್ಧವಾಗಿರು ಎಂದಿದ್ದರು ಡಾಕ್ಟರ್. ಅದಕ್ಕಾಗಿಯೇ ಅವಳು ಕೆಲಸ, ಹಣ, ಸಂಪಾದನೆ ಎಂದು ಅಷ್ಟೆಲ್ಲ ಪರದಾಡುತ್ತಿದ್ದಿದ್ದು. ಜೊತೆಗೆ ತನ್ನ ತಂದೆಯ ಆರೋಗ್ಯದ ನಾಜೂಕಿನ ಸ್ಥಿತಿಯನ್ನು ಇದುವರೆಗೂ ಯಾರ ಹತ್ತಿರವೂ ಹೇಳದೆ ತನ್ನಲ್ಲೇ ಇಟ್ಟುಕೊಂಡು ಅವರನ್ನು ಮೊದಲಿಗಿಂತ ಹೆಚ್ಚು ಚೆನ್ನಾಗಿ ನೋಡಿಕೊಳ್ಳುವ ಪ್ರಯತ್ನ ಮಾಡುತ್ತಿದ್ದಳು ಐಕ್ಯ. ಆದರೂ ಕೊನೆಗೂ ಅವರಿಗೆ ಮತ್ತೊಮ್ಮೆ ಹೀಗಾಗಿ ಹೋಗಿತ್ತು. ಕೃಷ್ಣ ಭಗವಾನ್, ನನ್ನ ಅಚ್ಚನ ಪ್ರಾಣವನ್ನು ಉಳಿಸಿಕೊಡು ಸಾಕು, ನಾನು ಬೇರೇನು ಕೇಳಲ್ಲ, ಪ್ಲೀಸ್ ದೇವರೇ ನನ್ನ ಅಚ್ಚನನ್ನು ಉಳಿಸಿಕೊಡು ಎಂದು ಮನದಲ್ಲೇ ದೇವರಿಗೆ ಮೊರೆ ಇಟ್ಟು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ. ಅವಳಂದುಕೊಂಡಂತೆಯೇ ಆಗಿತ್ತು. ಚಂದ್ರನ್ರವರ ತಲೆಯೊಂದನ್ನು ಹೊರತುಪಡಿಸಿ ಸಂಪೂರ್ಣ ದೇಹ ಬಲ ಕಳೆದುಕೊಂಡಿತ್ತು. ಡಾಕ್ಟರ್ ಕೂಡ ನಿರೀಕ್ಷೆಗಳನ್ನೆಲ್ಲ ಕೈಚೆಲ್ಲಿ, ಇನ್ನು ಎಷ್ಟು ದಿನ ಎಷ್ಟು ತಿಂಗಳು ಇರ್ತಾರೆ ಗೊತ್ತಿಲ್ಲ ಐಕ್ಯ. ನಿನ್ನಂತಹ ಮಗಳಿರುವುದರಿಂದ ಇವರು ವರ್ಷಗಟ್ಟಲೆ ಬದುಕಿದರೂ ಆಶ್ಚರ್ಯವಿಲ್ಲ, ಚೆನ್ನಾಗಿ ನೋಡ್ಕೊಮ ಎಂದಷ್ಟೇ ನುಡಿದು ಒಂದಷ್ಟು ಔಷಧಿಗಳನ್ನು ಕೊಡುತ್ತಾರೆ. ಅಂದು ಚಂದ್ರನ್ ಜೊತೆಗೆ ಅವಳು ಅಲ್ಲಿಯೇ ಉಳಿಯುತ್ತಾಳೆ. ಮನೆಗೆ ಕರೆ ಮಾಡಿ ತನ್ನ ತಾಯಿಗೆ ನಾಜೂಕಾಗಿ ವಿಚಾರ ತಿಳಿಸಿದ ಐಕ್ಯ, ನೀನೇನು ಹೆದರಬೇಡ, ಅಚ್ಚನಿಗೆ ಏನೂ ಆಗಿಲ್ಲ. ಮೊದಲು ದೇಹದ ಒಂದು ಭಾಗ ಬಲ ಕಳೆದುಕೊಂಡಿತ್ತು, ಈಗ ಮತ್ತೊಂದು ಭಾಗವು ಬಲ ಕಳೆದುಕೊಂಡಿದೆ ಅಷ್ಟೇ. ಮೊದಲಿಗಿಂತ ಹೆಚ್ಚು ಚೆನ್ನಾಗಿ ನೋಡಿಕೊಳ್ಳೋಣ, ಅಚ್ಚನ ಪ್ರಾಣಕ್ಕೆ ಯಾವ ಅಪಾಯವೂ ಇಲ್ಲ ಎಂದು ಧೈರ್ಯ ತುಂಬುತ್ತಾಳೆ. ಕಿಟ್ಟು ಕೂಡ ಕಾಲೇಜಿಂದ ನೇರವಾಗಿ ಆಸ್ಪತ್ರೆಗೆ ಹೋಗಿ ತಂದೆಯನ್ನು ನೋಡುತ್ತಾನೆ. ಅವನು ಭವಿಷ್ಯದ ಡಾಕ್ಟರ್ ಆದ್ರಿಂದ ತನ್ನ ತಂದೆಯ ಸ್ಥಿತಿಯನ್ನು ಸುಲಭವಾಗಿ ಅಂದಾಜಿಸಿ ತನ್ನ ಅಕ್ಕನ ಹತ್ತಿರ ಪ್ರಶ್ನಿಸಿದಾಗ ಇರುವ ಸತ್ಯವನ್ನು ಒಪ್ಪಿಕೊಂಡ ಐಕ್ಯ, ನಮ್ಮಿಂದ ಆದಷ್ಟು ಸಮಯ ಅಚ್ಚನನ್ನು ಚೆನ್ನಾಗಿ ನೋಡ್ಕೋಬೇಕು ಕಿಟ್ಟು, ಅವರು ಇನ್ನೆಷ್ಟು ವರ್ಷ ನಮ್ಮ ಜೊತೆ ಇರುವಂತೆ ಮಾಡಬೇಕು ಎಂದು ದೃಢವಾಗಿ ಹೇಳಿದಾಗ, ನೀವು ಹೇಗೆ ಹೇಳ್ತೀರೋ ಹಾಗೆ ಚೇಚಿ ಎನ್ನುತ್ತಾನವನು. ಮಾರನೆಯ ದಿನ ತನ್ನ ತಂದೆಯನ್ನು ಮನೆಗೆ ಕರೆದುಕೊಂಡು ಬಂದಾಗಲೇ ಆ ಹುಡುಗಿ ನಿರ್ಧಾರ ಮಾಡಿದಳು, ಅಚ್ಚ ಬದುಕಿರುವವರೆಗೂ ಅವರು ತಮ್ಮ ಮಕ್ಕಳ ಸುಖವನ್ನೇ ನೋಡಬೇಕು, ಗೆಲುವನ್ನೇ ನೋಡಬೇಕು. ಆಗ ಮಾತ್ರ ಆ ಜೀವ ನೆಮ್ಮದಿಯಿಂದ ಹೋಗುತ್ತದೆ. ಅಚ್ಚನ ಎದುರು ನಾವೆಲ್ಲ ಚೆನ್ನಾಗಿರಬೇಕು, ನಮ್ಮ ಕಷ್ಟಗಳೆಲ್ಲ ಮುಗಿಯಬೇಕು ಎಂದು. ಅದಕ್ಕಾಗಿಯೇ ಅವಳು ಮತ್ತೆ ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಹೋಗುತ್ತಾಳೆ, ಅದು ಕೂಡ ಸಾಮ್ರಾಟ್ ಮೂಲಕ. ಇದೆಲ್ಲವನ್ನು ನೆನೆದ ಹೆಣ್ಣು ಹನಿಗಣ್ಣಾದರೆ ಅತ್ತ ಶೌರ್ಯ ಅವಳು ತನಗೆ ಉಡುಗೊರೆ ರೂಪದಲ್ಲಿ ಕಳುಹಿಸಿರುವ ವಿಡಿಯೋ ನೋಡಿ ಆಘಾತದಿಂದ ನಿಂತಿದ್ದಾನೆ. ಕಥೆ ಮುಂದುವರಿಯುವುದು. ಐಕ್ಯ ಕಳುಹಿಸಿರುವ ಆ ವಿಡಿಯೋದಲ್ಲಿ ಏನಿರಬಹುದು, ಅದು ಕೂಡ ಶೌರ್ಯ ಶಾಕಲ್ಲಿ ನಿಲ್ಲುವಂಥದ್ದು. ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ. ಕತೆ ಮತ್ತು ಸಂಚಿಕೆ ಇಷ್ಟವಾಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.